Hi guys, welcome back to Nikita Vlogs. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ಸ್ಪೆಷಲ್ ವಿಡಿಯೋ ಟು ಮೀ. ದಿಸ್ ವಿಲ್ ಬಿ ಅ ವೆರಿ ಕ್ಲೋಸೆಸ್ಟ್ ವಿಡಿಯೋ ಟು ಮೈ ಆರ್ಟ್. ತುಂಬಾ ಸ್ಪೆಷಲ್ ವಿಡಿಯೋ ಇದು. ಆ್ಯಂಡ್ ನಮ್ಮಿ ಬರ್ಡೇ ತುಂಬಾ ಹತ್ರದಲ್ಲಿದೆ. ಆ್ಯಂಡ್ ಅವರಿಗೋಸ್ಕರ ಗಿಫ್ಟ್ ನಾನು ಏನು ಕೊಡ್ತೀನಿ ಏನು ಅಂತ ಗೊತ್ತಾಗಬೇಕು ಅಂದರೆ ನೀವು ಈ ಕಂಪ್ಲೀಟ್ ವಿಡಿಯೋ ನೋಡಬೇಕು. ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಮೈ ಮಾಮ್. ಆ್ಯಂಡ್ ನೋಡೋಣ, ನಮ್ಮ ಅಮ್ಮಗಂತೂ ಝೀರೋ ಕ್ಲೂ, ಅವ್ರಿಗೆ ಒಂಚೂರು ಐಡಿಯಾ ಇಲ್ಲ ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಏನು ನಾವು ಇವಾಗ ಹೋಗ್ತಾಯಿದ್ದೀವ ಇಲ್ವ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಡನ್ನಾಗಿ ಹಿಂಗೆ ಕಾಲ್ ಮಾಡಿದೆ, ಮಮ್ಮಿ ಹಿಂಗೆ ಈಚೆ ಹೋಗಬೇಕು, ನಾನು ಮಲ್ಲೇಶ್ವರಂಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇದೆ ಬನ್ನಿ ಅಂತ ಅಂದಿದ್ದೀನಿ. ಶಿ ವಾಸ್ ಲೈಕ್ ಹ್ಞೂ ಸರಿ ಓಕೆ ಬರ್ತೀನಿ, ಬಟ್ ಮಳೆ ಬರ್ತಿದೆ ಅದು ಇದು ಅಂತ. ಬಟ್ ಇಟ್ಸ್ ಓಕೆ, ಇವತ್ತೊಂದು ದಿವಸ ಬಿಟ್ಟರೆ ಆ್ಯಂಡ್ ಅಗೇನ್ ತುಂಬ ಕಷ್ಟ ಇದೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಇವತ್ತೇ ಹೋಗಬೇಕು ಅಂತ ಸ್ವಲ್ಪ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಹೆಂಗೆ ಆಟ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಶಿ ಈಸ್ ವಿತ್ ಝೀರೋ ಕ್ಲೂ. ನೋಡೋಣ ಅವ್ರಿಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ ಏನು ಎತ್ತ ಅಂತ. ಆ್ಯಂಡ್ ಅವ್ರು ಬಂದಮೇಲೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಏನು ಗೊತ್ತಾ, ಕರ್ಕೊಂಬಂದಿರೋದೇ ನಿನ್ನ ಬರ್ಡೇ ಶಾಪಿಂಗಿಗೆ ಅಂತ, ನಿಂಗೆ ಸರ್ಪ್ರೈಸ್ ಆಗಿ. ಲ್ಯಾಟ್ರಿ ಸೀರಿಯಸ್ಲಿ ಕರ್ಕೊಂಬಂದಿರೋದೇ ನಿನ್ನ ಬರ್ಡೇ ಶಾಪಿಂಗಿಗೆ. ಮೈಸೂರು ಸಿಲ್ಕ್ ಸ್ಯಾರಿನೇ ತೊಗೋಬೇಕು ಅಂತ. ಬೇರೆ ಸಿಲ್ಕ್ ಆಗಿದ್ರೆ ನಾನೇ ತೊಗೋಬೋದಾಯಿತು, ಬೇರೆ ಸಿಲ್ಕ್ ನಂಗೆ ಗೊತ್ತಾಗಲ್ಲ ಅಂತಲೇ ನಿನ್ನ ಕರ್ಕೊಂಬಂದಿರೋದು. ಅಣ್ಣ ಫಸ್ಟ್ ಹೋಗಿದ್ದು ಮುಗ್ಧಾ ಸಿಲ್ಕ್ಸ್ ಇನ್ ಮಲ್ಲೇಶ್ವರಂ. ಅಂತೂ ಇಂತೂ ಅಮ್ಮನ ಒಪ್ಸಿ ಸ್ಯಾರಿ ನೋಡಕ್ ಶುರು ಮಾಡಿದ್ವಿ. ಬಟ್ ಮುಗ್ಧಾ ಸಿಲ್ಕ್ಸ್ ಅಲ್ಲೂ ನಮಗೆ ಯಾವುದೇ ಸ್ಯಾರೀಸ್ ಇಷ್ಟ ಆಗಿಲ್ಲ. ಯಾವ್ದು ಅವ್ರಿಗೆ ಬೇಕಾಗಿರೋ ಕಲರ್ಸ್ ಆಗ್ಲಿ ಪ್ಯಾಟರ್ನ್ಸ್ ಆಗ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಗೋಂಥದ್ದು ಯಾವುದೂ ಅವ್ರಿಗೆ ಸಿಕ್ಕಿಲ್ಲ. ಅಂಡ್ ಅಲ್ಲಿ ಅದು ಯಾವುದು KSIC ಮಾರ್ಕ್ ಇರ್ಲಿಲ್ಲ. ಅಂಡ್ ನಾವು ಸುಮ್ನೆ ಬೇಡ ಇನ್ನೂ ಬೇರೆ ಕಡೆ ನೋಡೋಣ ಅನ್ಕೊಂಡು ನಾವು ಹಂಗೆ ಮುಂದಕ್ಕೆ ಬಂದ್ವಿ. ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಕರ್ಕೊಬಂದಿರೋದು ಗೊತ್ತಾ. ಮೈಸೂರು ಸಿಲ್ಕೆ ತಗೊಳ್ಳಿ ಅಂತಲೇ ಕರ್ಕೊಂಡಿರೋದು. 2,500 ರೂಪಾಯಿ ನೋಡ್ತಿದ್ನಲ್ಲ, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಇನ್ನೊಂದ್ಸಲ ತಗೊಳ್ಳಂತೆ, ನಿನ್ನ ಬರ್ತಡೇಗೆ ಅಂತ ತಗೋ. ಬಾರೆ ಸಾಕು, ದುಡ್ಡಿಗೇನು ಬೆಲೆ ಇಲ್ಲ ನಿಮಗೆ. ಸಣ್ಣ ಸಣ್ಣ ಹಣ್ಣ ಯಾರದೇ ಆದ್ರೂ ನಿಂಜೆ ಬಿಗ ಇಳಿಸಿ ಬಿಡು. ಒಂದ್ಸಲ ತಾನೇ ಬರ್ತಡೇ ಬರೋದು ವರ್ಷಕ್ಕೆ. ಮಾಮ ಈಗ ನೀನು ಯಾವ್ದಾರು ಒಂದು ಚೆನ್ನಾಗಿರೋದು ನೋಡಿ ಪಿಕ್ ಮಾಡಾದ್ರೆ ಅದು ಬೇಡ ಇದು ಬೇಡ ಅಂತ ಹೇಳ್ಬೇಡ. ಆದರೆ ಹಿಂಗಂದ್ರೆ ರಾಜನಗರ ಹತ್ತುಗಳು ಆಯ್ತಲ್ಲ, ಅವನ ಅಂಗಡಿಗೆ ಹೋಗ್ಬೋದಾಯ್ತಲ್ಲ. ಎಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸಿಗುತ್ತೆ ಅಲ್ಲಿ ಹೋಗ್ಬೇಕು. ಅಂಡ್ ಗೈಸ್ ನಮ್ಮನ್ನ ಕನ್ವಿನ್ಸ್ ಮಾಡೋಷ್ಟಕ್ಕೆ ಸಾಕಾಗ್ತಿತ್ತು. ಅಂಡ್ ಅವರು ಏನಕ್ಕೆ ಇಷ್ಟು ಕಾಸ್ಟ್ಲಿ ಸೀರೆ ಇವಾಗ ಬೇಡ, ಇವಾಗ ನೆಸೆಸಿಟಿ ಇಲ್ಲ, ಅದು ಇದು ಅಂತೆಲ್ಲ ಅಂತಿದ್ರು. ಅಂಡ್ ನಾವು ಹೋದ್ವಿ ಸುದರ್ಶನ್ ಸಿಲ್ಕ್ಸ್ಗೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ. ಅಂಡ್ ಫೆಸ್ಟಿವಲ್ ನಡೀತಾ ಇರೋದ್ರಿಂದ ಎಲ್ಲ ಫೆಸ್ಟಿವಲ್ ಶಾಪಿಂಗಿಗೆ ಅಂತಾನೆ ಬಂದಿದ್ರು ಮೆಜಾರಿಟಿ ಆಫ್ ದ ಪೀಪಲ್. ಅಂಡ್ ಅಲ್ಲಿ ನಾವು ಕಲೆಕ್ಷನ್ಸ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಕೂಡ ಎಲ್ಲ ಸ್ಯಾರೀಸ್ ಸಿಕ್ಕಾಪಟ್ಟೆ ಮಿಸ್ ಆಗಿದ್ವು. ಅಂಡ್ ಸ್ಟಾಫ್ಸ್ ಕೂಡ ಇರಲಿಲ್ಲ ಅಟೆಂಡ್ ಮಾಡೋಕ್ಕೆ. ಬಟ್ ಹಂಗೂ ನಾವು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇಷ್ಟ ಆಗತ್ತೆ ಏನು ಅಂತ ಪಿಕ್ ಮಾಡ್ತಿದ್ವಿ ಸ್ಯಾರೀಸು. ಬಟ್ ಅಷ್ಟು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ಅವ್ರಿಗೆ ಅಲ್ಲೂ ಕೂಡ. ನಿಮಗೆ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಶಿ ವಾಸ್ ನಾಟ್ ಸೋ ಸ್ಯಾಟಿಸ್ಫೈಡ್ ಅಂತ. ಅಂಡ್ ಇಷ್ಟೊಂದು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು, ಬಟ್ ಎಲ್ಲ ನ್ಯೂಟ್ರಲ್ ತರ ಇತ್ತು, ಯಾವುದು ಅಷ್ಟು ಚೆನ್ನಾಗಿರೋದಿರ್ಲಿಲ್ಲ. ಎಲ್ಲ ಸ್ವಲ್ಪ ಔಟ್ಡೇಟೆಡ್ ತರ ಇತ್ತು. ಅಂಡ್ ಅವ್ರಿಗೆ ಸ್ವಲ್ಪ ಈ ತರ ವರ್ಕ್ಸ್ ಎಲ್ಲ ಬೇಕಾಗಿರ್ಲಿಲ್ಲ ಅಂತ ಅಂತಿದ್ರು. ಬಿಕಾಸ್ ಆಲ್ರೆಡಿ ಇದೆಲ್ಲ ನಾರ್ಮಲ್ ತರ ಇರತ್ತೆ, ಇದಷ್ಟು ಗೊತ್ತಾಗಲ್ಲ ಮೈಸೂರು ಸಿಲ್ಕ್ ಅಂತ. ಅಂಡ್ ನಂಗೆ ಅವಾಗ ಅನ್ಸ್ತು, ನಾನು ಒಳ್ಳೆ ಡಿಸಿಷನ್ ತಗೊಂಡೆ ದಟ್ ಅವ್ರನ್ನೇ ಕರ್ಕೊಬಂದು. ಇನ್ ಕೇಸ್ ನಾನೇ ಬಂದು ತಗೊಳ್ಳೋದಾಗಿದ್ದಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗ್ತಾ ಇರ್ಲಿಲ್ವೇನೋ. ಬಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನನ್ನ ನೆಪಸ್ಗೋಸ್ಕರ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋತಿದ್ರು. ಬಟ್ ದಿಸ್ ವಾಸ್ ದ ಬೆಸ್ಟ್ ಥಿಂಗ್. ಅವ್ರಿಗೆ ಏನ್ ಇಷ್ಟ ಅಂತ ಅವ್ರನ್ನ ಕರ್ಕೊಂಡೋಗಿ ಕೊಡ್ಸಿ ನನಗೆ ಕೂಡ ಇದು ಖುಷಿ ಆಯ್ತು. ಬಟ್ ಅವ್ರಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿರ್ಲಿಲ್ಲ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಕೂಡ. ಅಂಡ್ ಈ ವೈಟ್ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಔಟ್ ಆಫ್ ಫ್ಯಾಷನ್ ಅಂತ ಗೊತ್ತಾಯ್ತು. ಬಿಕಾಸ್ ಇದು ಆಲ್ರೆಡಿ ತುಂಬಾನೇ ಟ್ರೆಂಡ್ ಆಗಿ ಅಂಡ್ ಟ್ರೆಂಡ್ ಕೂಡ ಹೊರ್ಟೋಗಿತ್ತು. ಅಲ್ಲ ಹುಡುಗಿ ಹಾಕಿದಲ್ಲ ಒಂದು ಗ್ರೀನ್, ಅದೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಕರ್ಕೊಳ್ತಾರೆ, ನಾವು ಇಲ್ಲಿ ನಮ್ಗೆ ಎಷ್ಟು ಸೀರೆ ಕಣ್ಮುಂದೆ ಇದ್ರು ಯಾರೋ ಬೇರೆ ಯಾಕಮ್ಮ ನೀ ಇಷ್ಟ ಇಲ್ವಾ. ಬಟ್ ಹುಟ್ಟಾಗ ರಾಯಲ್ ಆಗಿರುತ್ತೆ. ನಿನ್ನ ಕನ್ವಿನ್ಸ್ ಮಾಡೋಕ್ಕಾಯ್ತಲ್ವಲ್ಲ. ಸರ್ ಅವ್ರು ಒಂದು ಫಸ್ಟ್ ಇಟ್ರಲ್ಲ ಅದ್ಯಾವುದು
ಫಸ್ಟ್ ಒಂದು ಇಟ್ಟಿದ್ನಲ್ಲ. ನೋಡಮ್ಮ, ಅದಕ್ಕಿಂತ ಇದೂ ಚೆನ್ನಾಗಿದೆ. ಇದು ಕಂಪ್ಲೀಟ್ ವೈಟ್, ಇದು ಕ್ರೀಮ್. ಹೆಣ್ಣಿಗೆ ಸೀರೆ ಹಾಗೆ ಅಂದ ಅಂದ ಚಂದ. ಕ್ರೀಮ್ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವೈಟ್ ಟ್ರೈ ಮಾಡಿ ನೋಡು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆ್ಯಂಡ್ ಗೈಸ್, ನೀವು ನೋಡಿರ್ಬೋದು, 2 ಅಂಗಡಿಗೆ ಹೋಗಿದ್ವಿ. 2 ಅಂಗಡಿಯಲ್ಲೂ ನಮ್ಗೆ ಯಾವುದು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನಮ್ಮ ಅಮ್ಮಗಂತೂ ಸ್ಯಾಟಿಸ್ಫೈ ಆಗಲೇ ಇಲ್ಲ. ನಂಗೆ ಎಲ್ಲೋ 1-2 ಸೀರೆ ಇಷ್ಟ ಆಗಿರ್ಬೋದು. ನಮ್ಮ ಅಮ್ಮಗಂತೂ ಶಿ ವಾಸ್ ನಾಟ್ ಅಟ್ ಆಲ್ ಹ್ಯಾಪಿ. ಬಟ್ ಅವ್ರಿಗೆ ಸರ್ಪ್ರೈಸಿಂಗ್ಲಿ ನೀವು ತೊಗೋಬೇಕು. ನನ್ನ ಒಂದು ನಿಮಿಷ ಕೇಳಿದ್ರು, ನೀನು ಶಾಪಿಂಗ್ ಅಂತ ಬಂದ್ಬಿಟ್ಟು ನನ್ನನ್ನು ಏನು ಶಾಪಿಂಗ್ ಮಾಡೋಕ್ಕೆ ಹೇಳ್ತಿದ್ದೆ ಅಂತ. ಬಟ್ ವೆನ್ ಐ ಎಕ್ಸ್ಪ್ಲೇಂಡರ್, ಇದು ನಿಮ್ಮ ಬರ್ಡೇಗೋಸ್ಕರ ನಾನು ಕೊಡ್ತಿರೋ ಗಿಫ್ಟು, ನಿಮ್ಗೆ ಇಷ್ಟ ಬಂದಿದ್ದು ಸ್ಯಾರಿ ತೊಗೊಳ್ಳಿ, ನಿಮಗೆ ಮೈಸೂರು ಸಿಲ್ಕೆ ತೊಗೊಳ್ಳಿ, ಇಟ್ಸ್ ಓಕೆ ಅಂತ ಅಂದಾಗ ಕೂಡ ಪ್ರೈಸ್ ರೇಂಜ್ ಆಫ್ 20K ಹೋದರೂ ಕೂಡ ಅಲ್ಲಿ ಯಾವುದು ಆಬ್ವಿಯಸ್ಲಿ ಮೈಸೂರು ಸಿಲ್ಕಾರೆ 20,000-30,000ದಲ್ಲೂ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನಮ್ಗೆ ಯಾವುದೇ ರೀತಿ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಕಲರ್ ಕಾಂಬಿನೇಷನ್ ಆಗಲಿ, ಪ್ಯಾಟ್ರನ್ಸ್ ಆಗಲಿ ನಮ್ಗೆ ಯಾವುದೂ ಸಿಕ್ಕಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಇನ್ನೊಂದು ದಿವಸ ಹೋಗೋಣ, ಬೇರೆ ಕಡೆ ಅಂಗಡಿಗೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ದ್ಯಾಟ್ ನಮ್ಗೆ ಐಡಿಯಾ ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ ವಿಚ್ ವಾಸ್ ದ ಬೆಸ್ಟ್ ಅಂದ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ ಅಂತ ಕೂಡ ಅಂದ್ಕೊಂಡ್ವಿ. 2 ಅಂಗಡಿಯಲ್ಲೂ ಕಲೆಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ನಾವು ಹೋಗಿದ್ದು ರಾಂಗ್ ಟೈಮ್ ಕೂಡ, ಈವ್ನಿಂಗ್ ಬೇರೆ ಆಗಿತ್ತು. ಸಿಕ್ಕಾಪಟ್ಟೆ ಕ್ರೌಡೆಡ್, ತುಂಬ ಟ್ರಾಫಿಕ್. ಆ್ಯಂಡ್ ಫೆಡಪ್ ಆಗೋದ್ವಿ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಅಂಗಡಿ, ಮತ್ತೊಂದು ಅಂಗಡಿಗೆ ಹೋಗಿ ಮೈಸೂರು ಸಿಲ್ಕ್ ಸ್ಯಾರಿ ಸಿಗಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಂಟಿಲ್ ದೆನ್ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ಡೇ ಇನ್ನೊಂದು ಲೊಕೇಶನ್ಗೆ ಅಂತ ನಾನು ಅಮ್ಮ ಹೊರಟ್ವಿ. ಆ್ಯಂಡ್ ಅಟ್ಲೀಸ್ಟ್ ಅಲ್ಲರೂ ನಮಗೆ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಇಲ್ವಾ ನೋಡೋಣ ಬನ್ನಿ. ಬೈ ಗಾಡ್ ಗ್ರೇಸ್ ನಾವಲ್ಲಿ ನೋಡಿದ ಸ್ಯಾರೀಸ್ ಎಲ್ಲ ಮೆಜಾರಿಟಿ ಸ್ಯಾರೀಸ್ ಚೆನ್ನಾಗೇ ಇತ್ತು ಅನ್ಸ್ತಿತ್ತು. ಇದು ರಿಚಾಗಿ ಕಾಣಿಸ್ತೈತೆ, ನೀನು ಬಾರ್ಡ್ರನ್ನೇ ಹಂಗೆ ಹಾಕೋಬಿಟ್ರೆ ನಂಗೆ ಗೊತ್ತಾಗಲ್ಲ. ನಿಂಗೆ ಓಕೆ ಅನಿಸ್ತಾ? ನಮ್ಮ ಮೈಂಡಲ್ಲಿ 1-2-3 ಪರ್ಟಿಕ್ಯುಲರ್ ಕಲರ್ಸ್ನ ಥಾಟ್ ಇತ್ತು. ಆ್ಯಂಡ್ ಪರ್ಟಿಕ್ಯುಲರ್ ಡಿಸೈನ್ಸ್ ಯಾವುದೆಲ್ಲ ಬರೀ ಕಲರ್ಸ್ ಮಾತ್ರ ಇತ್ತು. ಆ್ಯಂಡ್ ಒಂದು 10 ಸ್ಯಾರಿ ನೋಡಿ ಅದ್ರಲ್ಲಿ ಒಂದು ಲಾಸ್ಟ್ 2 ಫೈನಲ್ನ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಒಂದು ಸ್ಯಾರಿನ ಪಿಕ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂಗಡಿಯಲ್ಲಿ ಅಂತ. ಇದಕ್ಕೂ ಮುಂಚೆ ಇನ್ನೂ ತುಂಬ ಜನ ಇದ್ರು, ಬಟ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಆ್ಯಂಡ್ ನೀವು ಕೂಡ ಈ ಅಂಗಡಿಗೆ ವಿಸಿಟ್ ಮಾಡಿ. ಆ್ಯಂಡ್ ಇವ್ರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಹ್ಯಾಪಿ? Yeah, I'm very happy. ಸ್ಯಾಟಿಸ್ಫೈ ಆಯಿತಾ ಎಷ್ಟೊಂದು ಅಂಗಡಿ ನೋಡೋದ್ಮೇಲೆ ಈ ಅಂಗಡಿಗೆ ಬಂದಲ್ಲ? From Malleshwaram, it is comparing here, very nice. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ. ಆ್ಯಂಡ್ ಇದು ಅವ್ರ ಅಡ್ರೆಸ್ ಹಾಗೂ ಫೋನ್ ನಂಬರ್ ನಿಮ್ಗೆ ಇದು ಯೂಸ್ ಆಗುತ್ತೆ ಅಂತ ಕೂಡ ಇದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಗೈಸ್, ಶಾಪಿಂಗ್ ಕೂಡ ಆಯಿತು, ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೋಆಪ್ರೇಟ್ ಕೂಡ ಮಾಡಿದ್ರು ಇಲ್ಲಿನ ಸ್ಟಾಫ್ಸು. ಆ್ಯಂಡ್ ಇದಿರೋದು ಚಾಮುಂಡಿ ಸಿಲ್ಕ್ಸ್ ಅಂತ, ನಿಯರ್ ಮಾದೇವಪುರ, ಗರುಡಚರಪಳ್ಳಿ ಮೆಟ್ರೋ ಸ್ಟೇಷನ್ ಅಂತ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ತುಂಬ ಒಳ್ಳೆ ಪ್ರೈಸ್. ಆ್ಯಂಡ್ ನಮ್ಮ ಅಮ್ಮನ ಕೂಡ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ಈ ಕಡೆ ಬಮ್ಮ, ಅಲ್ಲಿ ಲೈಟ್ ಇಲ್ಲ. ಹೆಂಗನ್ನಿಸ್ತು? ಇಷ್ಟ ಆಯ್ತಾ ಸ್ಯಾರಿ? ತುಂಬ ಇಷ್ಟ. ಖುಷಿ ಆಯ್ತಾ? ಪ್ರೈಸು ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯಾವ ಸ್ಯಾರಿ ತೊಗೊಂಡ್ವಿ ಅಂತ. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಹಬ್ಬ ವೀಡಿಯೋದಲ್ಲಿ ನಿಮ್ಗೆ ಡೆಫಿನೆಟ್ಲಿ ಆ ಸ್ಯಾರಿ ಯಾವುದು ಅಂತ ಕೂಡ ಗೊತ್ತಾಗುತ್ತೆ. ಆ ಹುಡುಗಿ ಫುಲ್ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಬಿಟ್ಲು, ನೀವು ಅಮ್ಮ ತುಂಬ ಚೆನ್ನಾಗವ್ರೆ ಅಂತ. ಯಾಕೆ ನೀನು ಚೆನ್ನಾಗಿಲ್ಲ? ನೀನು ಚೆನ್ನಾಗಿದ್ದೀರಾ ಮತ್ತೆ? ನನ್ನ ಮಗಳ ಮೇಲೆ ನೀನು ಚೆನ್ನಾಗಿದ್ದೀರಾ? ಬಟ್ ಜನ ನಿಮಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ, ನೀನೇ ಚೆನ್ನಾಗಿದ್ದೀಯ ಅಂತ. ನಿನ್ನ ಜೀನಲ್ಲ ಅದಕ್ಕೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ಒಂದು ಸ್ವಲ್ಪ ಸಿಲ್ವರ್ ಶಾಪಿಂಗ್ ಇತ್ತು. ಆ್ಯಂಡ್ ಆ ಶಾಪಿಂಗ್ನ ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಬಂದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ನಾವಿಲ್ಲಿ ಲಕ್ಷ್ಮೀ ಮುಖವಾಡ ತೊಗೊಳಕ್ಕೆ ಹೋಗಿದ್ದು. ಆ್ಯಂಡ್ ಸೈಜಸ್ ನೋಡ್ತಿದ್ವಿ. ಹೆಂಗನ್ಸ್ತಮ್ಮ ಗಿಫ್ಟು? ತುಂಬ ಖುಷಿ ಆಯಿತು. ಮತ್ತೆ ಎಕ್ಸ್ಪೆಕ್ಟ್ ಮಾಡಿದ್ದಾ? ಇಲ್ಲ, ಏನು ಗಿಫ್ಟ್ ಕೊಡಿಸ್ತೀನಿ ಅಂದ್ಕೊಂಡಿದ್ದೆ ಬರ್ಡೇಗೆ? ಥಿಂಕೆ ಮಾಡಿರಲಿಲ್ಲ ಆ ರೀತಿ. ಚಿನ್ನ ಬೆಳ್ಳಿ ಅಂದ್ಕೊಂಡಿದ್ದೆ. ಅಂದ್ಕೊಂಡಿರ್ತೆ, ಹೇಳಿ ಪರವಾಗಿಲ್ಲ. ಚಿನ್ನ ಗಗನಕ್ಕೆ ಹೋಗದೆ. ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತಮ್ಮ. ಯಾವ ನಾಳೆ ಬರ್ತಡೆಗೆ ಉಟ್ಕೋತೀಯಾ? ಇಲ್ಲ, ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಉಟ್ಕೋತೀನಿ. ಓಕೆ ಫೈನ್, ಥ್ಯಾಂಕ್ ಯು. ವೆಲ್ಕಮ್, ಥ್ಯಾಂಕ್ಸ್ ಫಾರ್ ಗಿಫ್ಟ್. ಇರಲಿ.
ಆ್ಯಂಡ್ ಗೈಸ್ ಮನೆ ಕೂಡ ಬಂದ್ವಿ. ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸ್ಟಾರ್ಟಿಂಗ್ಲಿ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಟು ಸರ್ಪ್ರೈಸ್ ಮೈ ಮಾಮ್ ಅಂತ. ಫಸ್ಟ್ ಡೇ ನೀವು ನೋಡ್ಬೋದು ಆ ವ್ಲಾಗಲ್ಲಿ ವಿ ಟುಕರ್. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನೀವು ಈ ಥರ ನಿಮಗೆ ಶಾಪಿಂಗ್ ಇದು ನಮಗಲ್ಲ ಅಂತ ಅಂದಾಗ ಶಿ ವಾಸ್ ಸ್ಟನ್. ಆ್ಯಂಡ್ ಅವರು ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ನಾನು ಎಷ್ಟೊಂದು ಡಿಫ್ರೆಂಟ್ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೆ, ಗೋಲ್ಡ್ ಕೊಡ್ಸೋದ, ಇಯರಿಂಗ್ ರಿಂಗ್ ಆ ಥರ ಏನೋ ಕೊಡ್ಸೋಣ ಅಂತ. ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ಅವ್ರು ತುಂಬ ದಿವಸದಿಂದ ತೊಗೋಬೇಕು ಅಂತ ಇದ್ದರು. ಬಟ್ ಶಿ ಡಿಡ್ಂಟ್. ಸೊ ನಾನೇ ಕೊಡಿಸ್ಬಿಟ್ಟೆ ಆ್ಯಂಡ್ ಆ್ಯಸ್ ಅ ಬರ್ಡೇ ಗಿಫ್ಟ್. ಆ್ಯಂಡ್ ಅವ್ರು ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ನನಗೂ ಕೂಡ ತುಂಬ ಖುಷಿ ಆಯಿತು. ಎಷ್ಟೊಂದು ಶಾಪ್ಸ್ ನಾವು ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬ ನೋಡ್ತಿದ್ವಿ, ಬಟ್ ಎಲ್ಲೂ ನಮ್ಗೆ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ. ಆ್ಯಂಡ್ ನಾವು ಇವತ್ತು ಹೋಗಿದ್ದಂಥ ಚಾಮುಂಡಿ ಸಿಲ್ಕ್ ಸ್ಯಾರಿ ಏನಿದೆ, ಇಟ್ ವಾಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್. ಬಿಕಾಸ್ ತುಂಬಾ ವೈಡ್ ರೇಂಜ್ ಆಫ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ನಿಮಗೂ ಕೂಡ ಬೇಕಿದ್ರೆ ಆ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆನ್ಲೈನ್ ಕೂಡ ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಕೋಆಪ್ರೇಟಿವ್ ಆಗಿದ್ದರು. ತುಂಬ ಚೆನ್ನಾಗಿ ನಮಗೆ ಸ್ಯಾರೀಸ್ ಕೂಡ ತೋರಿಸ್ತಿದ್ರು. ಆ್ಯಂಡ್ ಪೇಷನ್ಸ್ ಇಸ್ ದ ಕೀ ಅಂತ ಹೇಳಬೇಕು, ಸ್ಪೆಷಲಿ ಸ್ಯಾರೀಸ್ ನೋಡೋಕೆ ಹೋದಾಗ. ನಾವು ಪಿಕ್ ಮಾಡಿದಂಥ ಫಸ್ಟ್ ಸ್ಯಾರಿನೇ ನಮಗೆ ತುಂಬ ಇಷ್ಟ ಆಗೋಯಿತು. ಅದಾದಮೇಲೆ ಕೂಡ ನಾವು ಎಷ್ಟೊಂದು ಸ್ಯಾರೀಸ್ನ ನೋಡ್ತಿದ್ವಿ. ಇವೊಂದು ಇದೇ ಸ್ಯಾರಿ ವಾಸ್ ದ ಬೆಸ್ಟ್ ಅಂತ ಅಂದ್ಕೊಂಡು ನಾವು ಇದನ್ನೇ ತೊಗೊಂಡ್ವಿ. ಆಬ್ವಿಯಸ್ಲಿ ಮೈಸೂರು ಸ್ಯಾರಿ ಅಂದರೆ ಆ ರೇಂಜಲ್ಲಿ ಇರುತ್ತೆ. ಬಟ್ ಈ ಶಾಪಲ್ಲಿ ನಮಗೆ ವಿ ಗಾಟ್ ಇಟ್ ಇನ್ ಅ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ವಿ ಆರ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಅಂದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಿದ್ದೀರ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.